ತಾಲೂಕು ಧರ್ಮಪುರ ಹೋಬಳಿ ಪಿಡಿ ಕೋಟೆಯಲ್ಲಿ ನೆಲೆಸಿರುವ ಛಲವಾದಿ ದಂಬಳದ ಕಟ್ಟೆಮನೆಗೆ ಸೇರಿದ ಶ್ರೀ ಲಕ್ಷ್ಮೀ ದೇವರ ಏಕಾದಶಿ ಮಹೋತ್ಸವ ಇದೇ ದಿನಾಂಕ 5ನೇ ಶನಿವಾರ ಹಾಗೂ ಭಾನುವಾರದಂದು 2 ದಿನಗಳು ಆಷಾಢ ಮಾಸದ ಏಕಾದಶಿ ಪೂಜಾ ಕಾರ್ಯಕ್ರಮ ಜರುಗಲಿದ್ದು, ದಂಬಳದ ಕಟ್ಟಿಮನೆಯ ಶ್ರೀ ಲಕ್ಷ್ಮೀ ದೇವಿಗೆ ಸೇರಿದ ಅಣ್ಣ ತಮ್ಮಂದಿರು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಏಕಾದಶಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ದೇವಸ್ಥಾನದ ಯಜಮಾನ ಗೋಪನಹಳ್ಳಿ ಜಿಆರ್ ದಿನಾಕರ್ ತಿಳಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಧರ್ಮಪುರ ಹೋಬಳಿಯಲ್ಲಿ ಇರುವಂತಹ ಪಿಡಿಕೋಟೆ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀದೇವಿ ದೇವರ ಏಕಾದಶಿ ಮಹೋತ್ಸವವನ್ನು ಇದೇ 5 ಮತ್ತು 6ನೇ ತಾರೀಕು ಅಂದರೆ 5, 7, 25 ಶನಿವಾರ ಮತ್ತು 6ನೇ ತಾರೀಕು 7ನೇ ತಿಂಗಳು 25ನೇ ತಾರೀಕು ಈ 2 ದಿನವೂ ಕೂಡ ಪಿಡಿಕೋಟೆಯಲ್ಲಿರುವಂತಹ ದಂಬಳದ ಕಟ್ಟೆಮನೆಯಲ್ಲಿ ತುಂಬ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏಕಾದಶಿ ಹಬ್ಬವನ್ನು ದಂಬಳದ ಕಟ್ಟೆಮನೆಯಲ್ಲಿ ತುಂಬ ಅದ್ಧೂರಿಯಾಗಿ ಆಚರಿಸತಕ್ಕಂಥ ವಿಷಯ ತುಂಬ ಹೆಮ್ಮೆ ತರುವಂತಹದ್ದು. ಇಂತಹ ಸಂದರ್ಭದಲ್ಲಿ ದಂಬಳದ ಕಟ್ಟೆಮನೆಗೆ ಸೇರಿದ ಎಲ್ಲ ಅಣ್ಣ ತಮ್ಮಂದಿರು ಜೊತೆಗೆ ನೆಂಟರಿಷ್ಟರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಇಂತಹ ಕಟ್ಟೆಮನೆಯಲ್ಲಿ ನಾವು ಎಲ್ಲ ರೀತಿಯಿರುವಂತಹ ಸೌಕರ್ಯಗಳಿದ್ದಾವೆ. ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ತಂಗಲಿಕ್ಕೆ ಅಲ್ಲಿರ್ತಕ್ಕಂಥ ಭವನಗಳಿರ್ಬೋದು, ಅಥವಾ ಅಲ್ಲಿ ಕುಳಿತುಕೊಳ್ತಕ್ಕಂಥ ಆಸನಗಳಿರ್ಬೋದು. ಇಲ್ಲಿ ಮದುವೆ, ನಾಮಕರಣಗಳು, ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಈ ನಮ್ಮ ದಂಬಳದ ಕಟ್ಟೆಮನೆಯಲ್ಲಿ ಮಾಡ್ತಾ ಇದ್ವಿ. ಇಲ್ಲಿ ದಂಬಳದ ಕಟ್ಟೆಮನೆಗೆ ಸೇರಿರುವಂತಹ ಎಲ್ಲ ಅಣ್ಣ ತಮ್ಮಂದಿರು ಕೂಡ ಬಹಳ ಪ್ರತಿ ವರ್ಷವೂ ಯಾರೂ ಕೂಡ ತಪ್ಪದೆ ಭಾಗವಹಿಸಿ ಈ ನಮ್ಮ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ಲಕ್ಷ್ಮೀ ದೇವಿಯು ಕೂಡ ಎಲ್ಲ ಅಣ್ಣ ತಮ್ಮಂದಿರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ನೀಡಿ ತುಂಬ ಸಂತೋಷದಿಂದ ಇಟ್ಟಿರೋದ್ರಿಂದ ಎಲ್ಲ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಿತರಾಗಿ ಸಕ್ರಿಯವಾಗಿ ಭಾಗವಹಿಸಿ ಇಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಜೊತೆಗೆ ಇಲ್ಲಿ ಅನ್ನ ಸಂತರ್ಪಣೆಯೂ ಕೂಡ 2 ದಿನದಲ್ಲಿಯೂ ಕೂಡ ಅನ್ನ ಸಂತರ್ಪಣೆ ವಿಶೇಷವಾಗಿ ಈ ಸರಿ ಏರ್ಪಡಿಸಲಾಗಿದೆ. ಎಲ್ಲ ಅಣ್ಣ ತಮ್ಮಂದಿರು ಸೇರಿಬಿಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಪಿಡಿಕೋಟೆಯ ಗ್ರಾಮಸ್ಥರು ಕೂಡ ಇಲ್ಲಿ ಸಹಕಾರವನ್ನು ಕೈ ಜೋಡಿಸ್ತಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ನಾನು ಈ ದಂಬಳದ ಕಟ್ಟೆಮನೆಯ ಯಜಮಾನ ದಿನಕರ ಜಿಆರ್ ಗೋಪನಹಳ್ಳಿ ಇದನ್ನು ನೇತೃತ್ವವನ್ನು ವಹಿಸಿಕೊಂಡು ಈ ಕೆಲಸವನ್ನು ಎಲ್ಲ ಅಣ್ಣ ತಮ್ಮಂದಿರ ಸಹಕಾರದೊಂದಿಗೆ ಈ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋದಕ್ಕೆ ನನಗೆ ತುಂಬ ಹರ್ಷವಾಗ್ತಾ ಇದೆ. ಹಾಗಾಗಿಬಿಟ್ಟು ಈ ವಿಷಯವನ್ನು ತಿಳಿದು ಅಥವಾ ಈ ಮಾಹಿತಿಯನ್ನು ನೋಡಿ ತಾವುಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ.